Namaste and welcome to BioStudies. In the previous video we have studied about gymnosperms. Third chapter plant kingdom nalli ನಾವು already algae, bryophytes, pteridophytes and gymnosperms ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ವಿಡಿಯೋದಲ್ಲಿ we will study about the next type of plants which are called as angiosperms. Angiosperms are considered as highly evolved plants. Okay. ಈ ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ಗಳಿಗೆ ಕಂಪೇರ್ ಮಾಡಿದರೆ ಎಂಜಿಯೋಸ್ಪರ್ಮ್ಸ್ಗಳು ಹೆಚ್ಚಾಗಿ ಪೂರ್ತಿ ರೀತಿಯಾಗಿ ವಿಕಸನವನ್ನು ಹೊಂದಿರುವಂತಹ ಪ್ಲ್ಯಾಂಟ್ಸ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಾವು ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್ ಕಲೆಕ್ಟಿವ್ಲಿ ಇವನ್ನ ನಾವು ಹೈಯರ್ ಪ್ಲ್ಯಾಂಟ್ಸ್ ಅಂತ ಕರೆಯೋದು. ನಾವು ವಾಟ್ ಆರ್ ದೀಸ್ ಆಂಜಿಯೋಸ್ಪರ್ಮ್ಸ್? ಆಂಜಿಯೋಸ್ಪರ್ಮ್ಸನ್ನು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ಫ್ಲವರನ್ನು ಬಿಡುವಂತಹ, ಹೂಗಳನ್ನು ಬಿಡುವಂತಹ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಕಲೆಕ್ಟಿವ್ ಆಗಿ ನಾವು ಆಂಜಿಯೋಸ್ಪರ್ಮ್ ಅನ್ನುವಂತಹ ಒಂದು ಕ್ಯಾಟಗರಿನಲ್ಲಿ ಹಾಕಿದ್ದೀವಿ. ಈ ವರ್ಡ್ ಎಂಜಿಯೋನ್ ಇದೆಯಲ್ಲ, ಸೊ ಇದು ಎಂಜಿಯೋನ್ ಅಂತಂದರೆ ಕೇಸ್ ಅಂತ ಅರ್ಥ. ಕೇಸ್ ಅಂದರೆ ನೀವು ಬಾಕ್ಸ್ ಅಂತ ತಿಳ್ಕೊಬೋದು ಅಥವಾ ಲೇಯರ್ ಅಂತ ತಿಳ್ಕೊಬೋದು. ಸ್ಪರ್ಮ ಅಂತಂದರೆ ಸೀಡ್ಸ್. ಸೊ ಎಂಜಿಯೋಸ್ಪರ್ಮ್ಸ್ನಲ್ಲಿ ಬರುವಂತಹ ಸೀಡ್ಸ್ಗಳನ್ನು ತಗೊಂಡ್ರೆ ಅವು ಒಂದು ಬಾಕ್ಸ್ ರೀತಿಯಾದಂತಹ ಒಂದು ಕವರಿಂಗ್ಗಳನ್ನು ಹೊಂದಿರ್ತವೆ. ಅದು ಏನು ಬಾಕ್ಸು ಅಂತ ನಾವು ಆಮೇಲೆ ಸ್ಟಡಿ ಮಾಡೋಣ. ಸೊ ಎಂಜಿಯೋಸ್ಪರ್ಮ್ಸ್, ದೀಸ್ ಆರ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಹಾಗಾದರೆ ಈ ಎಂಜಿಯೋಸ್ಪರ್ಮ್ಸ್ಗಳನ್ನು ನಾವು ಎಲ್ಲಿ ಕಾಣ್ಬೋದು ಅಂತಂದರೆ, ಎಂಜಿಯೋಸ್ಪರ್ಮ್ಸ್, ದೀಸ್ ಆರ್ ದ ವೈಡ್ ರೇಂಜ್ ಆಫ್ ಪ್ಲ್ಯಾಂಟ್ಸ್. ಸೊ ಸಾಕಷ್ಟು ಹಲವಾರು ರೀತಿಯಾದಂತಹ ಎಂಜಿಯೋಸ್ಪರ್ಮ್ಸ್ಗಳನ್ನು ನಾವು ಕಾಣ್ತೀವಿ. ಆ್ಯಂಡ್ ದೀಸ್ ಎಂಜಿಯೋಸ್ಪರ್ಮ್ಸ್ ದೇ ಹ್ಯಾವ್ ದ ವೈಡ್ ರೇಂಜ್ ಆಫ್ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂದರೆ ಏನು? ಪ್ಲೇಸ್ ಅಂತ ಅರ್ಥ. ಆ ಪ್ಲ್ಯಾಂಟ್ಸ್ಗಳು ಎಲ್ಲೇ ಸಿಗ್ತಾವಲ್ಲ, ಕಂಡು ಬರ್ತಾವಲ್ಲ, ಆ ಪ್ಲೇಸಿಗೆ ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಸೊ ದೀಸ್ ಎಂಜಿಯೋಸ್ಪರ್ಮ್ಸ್ ದೇ ಹ್ಯಾವ್ ಅ ವೈಡ್ ರೇಂಜ್ ಆಫ್ ಹ್ಯಾಬಿಟ್ಯಾಟ್. ಅಂದರೆ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲಿಯೂ ಕಂಡುಬರುವಂತಹ ಪ್ಲ್ಯಾಂಟ್ಸ್ ಯಾವುವು? ಎಂಜಿಯೋಸ್ಪರ್ಮ್ಸ್ಗಳು. ಇವತ್ರ ಸ್ಟ್ರಕ್ಚರನ್ನು ತಗೊಂಡ್ರೆ they can be as small as the microscopic plants or they can be very big and tall and huge trees. ಸೊ ಈ ಎಂಜಿಯೋಸ್ಪರ್ಮ್ಸ್ಗಳು ಚಿಕ್ಕದಾಗಿಯೂ ಇರ್ಬೋದು ಅಥವಾ ಅತ್ಯಂತ ದೊಡ್ಡದಾಗಿ ವಿಶಾಲವಾಗಿ, ಇವಾಗ ಆಲದ ಮರ ತಗೊಂಡ್ರೆ ಎಷ್ಟು ಹ್ಯೂಜ್ ಆಗಿರುತ್ತಲ್ಲ. ಸೊ ಎಂಜಿಯೋಸ್ಪರ್ಮ್ಸ್ ದೇ ಕ್ಯಾನ್ ಬಿ ಮೈಕ್ರೋಸ್ಕೋಪಿಕ್ ಆರ್ ದೇ ಹ್ಯಾವ್ shrubs, herbs, ದೆನ್ ಟ್ರೀಸ್. ಸೊ ಎಲ್ಲ ರೀತಿಯಾದಂತಹ ಪ್ಲ್ಯಾಂಟ್ಸ್ಗಳು ಈ ಎಂಜಿಯೋಸ್ಪರ್ಮ್ಸ್ಗಳಲ್ಲಿ ನಮಗೆ ಕಂಡು ಬರ್ತವೆ. ಎಂಜಿಯೋಸ್ಪರ್ಮ್ನಲ್ಲಿ ಬರುವಂತಹ ಮೈಕ್ರೋಸ್ಕೋಪಿಕ್ ಪ್ಲ್ಯಾಂಟ್ ಯಾವುದು ಅಂತಂದರೆ ಉಲ್ಫಿಯಾ. ಉಲ್ಫಿಯಾ ಅನ್ನುವಂಥದ್ದು ಒಂದು ಪ್ಲ್ಯಾಂಟ್ ಹೆಸರು. ತುಂಬ ಚಿಕ್ಕದಾದಂತಹ ಲೀಫ್ಗಳನ್ನು ಹೊಂದಿರುತ್ತೆ. ಸೊ ಉಲ್ಫಿಯಾ, ಇಟ್ ಈಸ್ ದ ಮೈಕ್ರೋಸ್ಕೋಪಿಕ್ ಎಂಜಿಯೋಸ್ಪರ್ಮ್. ಆ್ಯಂಡ್ ದಿ ಟಾಲೆಸ್ಟ್ ಎಂಜಿಯೋಸ್ಪರ್ಮ್ ಯಾವುದು? ಯೂಕ್ಯಾಲಿಪ್ಟಸ್. ರಿಮೆಂಬರ್ ಒನ್ ಪಾಯಿಂಟ್. In case of gymnosperms, the tallest gymnosperm is redwood tree. ನೆನಪಿದೆಯಾ? And in case of angiosperms, the tallest angiosperm is eucalyptus. eucalyptus ಅಂದರೆ ಏನು? ಇದು ನೀಲಗಿರಿ ಗಿಡ ನೋಡಿರ್ಬೋದಲ್ಲ, ಫುಲ್ ಎತ್ತರವಾಗಿ ಬೆಳೆಯುತ್ತಲ್ಲ. ಮೇ ಬಿ ಏನಂತಾರೆ, ಅಬೌಟ್ 100 ಮೀಟರ್ ಹೈಟ್ವರೆಗೂ ಈ ಪ್ಲ್ಯಾಂಟು ಬೆಳಿಬೋದು. ಯೂಕ್ಯಾಲಿಪ್ಟಸ್ ಅಂದರೆ ನೀಲಗಿರಿ ಗಿಡ. So this is just about the habitat and the structure of angiosperms. ಈ ಎಂಜಿಯೋಸ್ಪರ್ಮ್ಸ್ ಪ್ಲ್ಯಾಂಟ್ಸನ್ನು ತಗೊಂಡ್ರೆ ಆಲ್ ದೀಸ್ ಪ್ಲ್ಯಾಂಟ್ಸ್ ಆರ್ ಸ್ಪೋರೋಫೈಟಿಕ್ ಕಂಡೀಷನ್. ಸೊ ಈ ಪ್ಲ್ಯಾಂಟ್ಸ್ಗಳು ಇದರಲ್ಲಿ ಸ್ಪೋರೋಫೈಟಿಕ್ ಸ್ಟೇಜ್ ಅಂದರೆ ಡಿಪ್ಲಾಯ್ಡ್ ಸ್ಟೇಜ್ನಲ್ಲಿ ಈ ಪ್ಲ್ಯಾಂಟ್ಸ್ಗಳು ನಮಗೆ ಕಂಡು ಬರ್ತವೆ. Now this sporophytic plant body of angiosperms, it is having true stem, leaves and roots. ಸೊ ಇಲ್ಲಿ ನಿಜವಾದಂತಹ ಸ್ಟೆಮ್, ರೂಟ್ ಆ್ಯಂಡ್ ಲೀವ್ಸ್ಗಳು ಕಂಡು ಬರ್ತವೆ. ವಾಟ್ ಡು ಯು ಮೀನ್ ಬೈ ದ ಟ್ರೂ ರೂಟ್, ಟ್ರೂ ಸ್ಟೆಮ್ ಆ್ಯಂಡ್ ಟ್ರೂ ಲೀವ್ಸ್? ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ. Which are the vascular tissues? Xylem and phloem. Xylem is called as the water canal or ನೀರಿನ ಕೊಳವೆ, and phloem is called as the food canal or ಆಹಾರ ಕೊಳವೆ. So angiosperms, they have vascular tissues like xylem and phloem. Therefore their body can be differentiated into true root, stem and leaf. Okay, next, the most attractive part of flowers is angiosperms is flowers. Okay, so flowers are the most colorful and attractive parts of angiosperms. And in case of these angiosperms, these flowers act as a reproductive structures. See, again we'll compare this point with the previous plants.
In case of bryophytes and pteridophytes, the reproductive structures are antheridium and archegonium. ಹೌದಾ? In case of gymnosperms, the reproductive structures are male cone and female cone. Correct? And in case of angiosperms, the colorful reproductive structures are termed as flowers. Therefore, angiosperms are called as flowering plants. So ultimately, what is the function of these flowers? It is the sexual reproduction. If you take the structure of flowers, mainly there are 4 parts. ಹೊರಗಡೆಯಿಂದ ಒಳಗಡೆ ನೋಡ್ತಾ ಹೋದರೆ 4 ಇಂಪಾರ್ಟೆಂಟ್ ಪಾರ್ಟ್ಸ್ ಇರ್ತವೆ. ಹೊರಗಡೆ ಇರುವಂತಹ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್, ಗ್ರೀನ್ ಕಲರ್ ಸ್ಟ್ರಕ್ಚರ್ಸ್, ದೇ ಆರ್ ಕಾಲ್ಡ್ ಆಸ್ ಸೆಪಲ್ಸ್. ಓಕೆ ಓಕೆ ಆ್ಯಂಡ್ ಕಲರ್ಫುಲ್ ಪಾರ್ಟ್, ಬೇರೆ ಬೇರೆ ಫುಲ್ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಇರುತ್ತಲ್ಲ ಫ್ಲವರ್ದು, ಆ ಕಲರ್ಫುಲ್ ಪಾರ್ಟಿಗೆ ಪೆಟಲ್ ಅಂತ ಕರೀತಾರೆ. ಸೊ ಹೊರಗಡೆ ಇರುವಂತಹದ್ದು ಸೆಪಲ್ಲು, ಅದ್ರ ಒಳಗಡೆ ಕಲರ್ಫುಲ್ ಇರುವಂಥದ್ದು ಪೆಟಲ್. ಈ ಸೆಪಲ್ ಮತ್ತು ಪೆಟಲ್ ನಿಮ್ಗೆ ಅರ್ಥ ಆಗಬೇಕಂದ್ರೆ, ನೀವು ರೋಸ್ ಈ ಗುಲಾಬಿ ಗಿಡವನ್ನು, ಗುಲಾಬಿ ಮೊಗ್ಗುಗಳನ್ನು ನೋಡಿದರೆ ಕಲರ್ಫುಲ್ ಪಾರ್ಟ್ ಒಳಗಡೆ ಇರುತ್ತೆ, ಹೊರಗಡೆ ಗ್ರೀನ್ ಲೈಕ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವಲ್ಲ, ಅವೆಲ್ಲವೂ ಏನು, ಅವು ಸೆಪಲ್ಸ್. ಓಕೆ, ಸೆಪಲ್ಸ್ ಆದಮೇಲೆ ಕಲರ್ಫುಲ್ ಸ್ಟ್ರಕ್ಚರ್ಸ್ ಯಾವುದು, ಇದು ಪೆಟಲ್, ಕಲರ್ಫುಲ್ ಸ್ಟ್ರಕ್ಚರ್. ಈ ಪೆಟಲ್ ಆದಮೇಲೆ ಮೇಲ್ ಸೆಕ್ಸ್ ಆರ್ಗನ್ಸ್ ಇರ್ತವೆ. ಈ ಬ್ಲೂ ಕಲರ್ ಮಾಡಿದ್ದೀನಲ್ಲ, ಫುಲ್ ಥಿನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಸೊ ಇದು ಸೆಪಲ್, ನೆಕ್ಸ್ಟ್ ಪೆಟಲ್ ಆದಮೇಲೆ ಮೇಲ್ ಸೆಕ್ಸ್ ಆರ್ಗನ್, ಆ್ಯಂಡ್ ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್, ಫುಲ್ ಸೆಂಟರ್ ಇರುವಂಥದ್ದು ಯಾವುದು, ಫೀಮೇಲ್ ಸೆಕ್ಸ್ ಆರ್ಗನ್. ಸೊ ಫ್ಲವರ್ಸ್, ಇಟ್ ಹ್ಯಾಸ್ ಸೆಪಲ್ಸ್, ಪೆಟಲ್ಸ್, male sex organ and female sex organ. Male sex organ is also called as stamen, stamen, ಅಂದರೆ ಕೇಸರ ಅಂತ ಅರ್ಥ. ಸೊ ಮೇಲ್ ಸೆಕ್ಸ್ ಆರ್ಗನ್ ಈಸ್ stamen, also called as androecium, and female sex organ is called pistil or carpel, one and the same. pistil or carpel ಅಂದರೆ ಶಲಾಕೆ ಅಂತ ಕರಿತೀವಲ್ಲ ಅದು, and it is also called as gynoecium. So sepal, then petal, then androecium, then gynoecium. ಅಥವಾ ಸೆಪಲ್ಸ್ ಒಳಗಡೆ ಹೋಗ್ತಾ ಪೆಟಲ್ಸ್, ಅದ್ರ ಒಳಗಡೆ ಏನಿರ್ತವೆ, ಕೇಸರ, ಈ ಸ್ಟೆಮನ್ ಇರುತ್ತೆ. ಸ್ಟೆಮನ್ ಒಳಗಡೆ ಏನಿರುತ್ತೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಒಳಗಡೆ ಇರುವಂಥದ್ದು ಫಿಮೇಲ್ ಸೆಕ್ಸ್ ಆರ್ಗನ್, ಇಟ್ ಈಸ್ ಕಾಲ್ಡ್ ಆಸ್ ಪಿಸ್ಟಿಲ್ ಆರ್ ಕಾರ್ಪೆಲ್. Now first we'll study about the male sex organ. Now this whole entire one part I have drawn here. So the stamen, this is the stamen. The stamen consists of 2 main parts. The first part is called filament, which is thread like and slender. ಈ ಉದ್ದವಾಗಿ ಪೂರ್ತಿ ದಾರ ಥರ ಇದೆಯಲ್ಲ, what is this? It is the filament. ಈ ಫಿಲಾಮೆಂಟ್ ಮುಂದ್ಗಡೆ ಇದೆಯಲ್ಲ, ಇದನ್ನು ಆ್ಯಂಥರ್ ಅಂತ ಕರೀತಾರೆ. ಆ್ಯಂಥರ್ ಅಂದರೆ ಪರಾಗ. ಸೊ ಒಂದು ಫಿಲಾಮೆಂಟ್ ಇರುತ್ತೆ, ಮುಂದ್ಗಡೆ ಆ್ಯಂಥರ್ ಇರುತ್ತೆ. ಈ ಆ್ಯಂಥರ್ ಒಳಗಡೆ ಏನಿರ್ತವೆ ಅಂತಂದರೆ ಮೈಕ್ರೋಸ್ಪೋರ್ ಮದರ್ ಸೆಲ್. ಸಿ ಹಿಯರ್, ಮೈಕ್ರೋಸ್ಪೋರ್ ವರ್ಡನ್ನು ಕಲ್ತಿದ್ವಿ ಜಿಮ್ನೋಸ್ಪರ್ಮ್ನಲ್ಲಿ. ಮೈಕ್ರೋ ಅಂದರೆ ಯೂಶ್ವಲಿ ಇದು ಮೇಲ್ ಗ್ಯಾಮೆಟೋಫೈಟ್ ಇದ್ದಂಗೆ. ಓಕೆ, ಸೊ ದಿಸ್ ಆ್ಯಂಥರ್ ಇಟ್ ಕನ್ಸಿಸ್ಟ್ ಆಫ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. And these microspore mother cells, they undergo meiosis. ಓಕೆ, ಸೊ ಮಿಯೋಸಿಸ್ ಆಯಿತು ಅಂದರೆ ಮೈಕ್ರೋಸ್ಪೋರ್ ಮದರ್ ಸೆಲ್ಸು ಡಿಪ್ಲಾಯ್ಡ್ ಇರ್ತವೆ. ಸೊ ಮಿಯೋಸಿಸ್ ಆದಮೇಲೆ ಈ ಮೈಕ್ರೋಸ್ಪೋರ್ಸ್ ಫಾರ್ಮ್ ಆಗ್ತಾವಲ್ಲ, ಅವು ಹ್ಯಾಪ್ಲಾಯ್ಡ್ ಆಗ್ತವೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ದ ಆ್ಯಂಥರ್ ಕನ್ಸಿಸ್ಟ್ ಆಫ್ ಡಿಪ್ಲಾಯ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. These cells undergo meiosis to form haploid microspores. Okay. Now these microspores, they undergo mitosis, division agi they will form a huge number of cells called as pollen grains, andre paragadhanya. So these microspores ultimately they will form the pollen grains. Haploid or diploid, these are again haploid. Okay, ಯಾಕಂದರೆ ಮೈಟೋಸಿಸ್ ಆಯಿತು ಅಂದರೆ ಕ್ರೋಮೋಸೋಮ್ ನಂಬರಲ್ಲಿ ಚೇಂಜ್ ಆಗಲ್ಲ, ಹಾಗೆ ಉಳಿಯುತ್ತೆ. Now these pollen grains, one structure, one pollen grain I have enlarged here. All these are the pollen grains. The pollen grain consists of 2 cells. The upper cell is called as generative cell and lower cell is called as vegetative or tube cell. So what is the difference between these 2 cells?
ನಾವು ದಿಸ್ ಜನರೇಟಿವ್ ಸೆಲ್ ಇದೆಯಲ್ಲ, ಇದು ರಿಪ್ರೊಡಕ್ಷನ್ ಆಗಬೇಕಾದ್ರೆ, ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ, ಫಲೀಕರಣ ಆಗೋಕ್ಕಿಂತ ಮುಂಚೆ ಇದು ಗಂಡು ವೀರ್ಯಾಣುಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಜನರೇಟಿವ್ ಸೆಲ್ ಇಟ್ ಪ್ರೊಡ್ಯೂಸಸ್ ದ ಮೇಲ್ ಗ್ಯಾಮೆಟ್ಸ್, 2 ಮೇಲ್ ಗ್ಯಾಮೆಟ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದಿಸ್ ವೆಜಿಟೇಟಿವ್ ಸೆಲ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಆ್ಯಂಡ್ ಫರ್ಟಿಲೈಸೇಷನ್ ದಿಸ್ ಸೆಲ್ ಫಾರ್ಮ್ಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಅದಕ್ಕೆ ಇದನ್ನು ಟ್ಯೂಬ್ ಸೆಲ್ ಅಂತಲೂ ಕರೀತಾರೆ. ಸೊ ಅಲ್ಟಿಮೇಟ್ಲಿ ಆ್ಯಂಥರ್ ಒಳಗಡೆ ಏನು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ? ಪೋಲನ್ ಗ್ರೇನ್ಸು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಒಂದು ಸತಿ ಫುಲ್ ಪೋಲನ್ ಗ್ರೇನ್ ಪ್ರೊಡಕ್ಷನ್ ಆಯಿತು ಅಂತಂದರೆ ಈ ಆ್ಯಂಥರ್ ಚೇಂಬರ್ ಫುಲ್ ಓಪನ್ ಆಗಿಬಿಡುತ್ತೆ ಆ್ಯಂಡ್ ಆಲ್ ದೀಸ್ ಪೋಲನ್ ಗ್ರೇನ್ಸ್ ವಿಲ್ ಬಿ ಲಿಬ್ರೇಟೆಡ್, ದೇ ವಿಲ್ ಬಿ ರಿಲೀಸ್ಡ್. ಓಕೆ, ನಾವು ಇನ್ ಕೇಸ್ ಆಫ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ಸ್, ಮೇಲ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಇರ್ತಾವಲ್ಲ, ಅದನ್ನು ಫಿಮೇಲ್ ಸೆಕ್ಸ್ ಆರ್ಗನಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅಲ್ಲಿ ವಾಟರ್ನ ಅವಶ್ಯಕತೆ ಇತ್ತು. ಬಿಕಾಸ್ ದೀಸ್ ಆಂಥರೋಜಾಯ್ಡ್ಸ್ ದೇ ವರ್ ಹ್ಯಾವಿಂಗ್ ಫ್ಲಾಜೆಲ್ಲಾ. ಸೊ ಅವು ಸ್ವಿಮ್ ಮಾಡಿ ಮುಂದೆ ಅವು ಫಿಮೇಲ್ ಸೆಕ್ಸ್ ಆರ್ಗನಿಗೆ ರೀಚ್ ಆಗ್ತವೆ ಅಂತ ಕಲ್ತಿದ್ವಿ. ಜಿಮ್ನೋಸ್ಪರ್ಮ್ನಲ್ಲಿ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಯಾವುದೇ ರೀತಿಯಾದಂತಹ ನೀರಿನ ಅವಶ್ಯಕತೆ ಇರಲಿಲ್ಲ. ಅಂದರೆ ಈ ಎಲ್ಲ ಮೇಲ್ ಗ್ಯಾಮೆಟೋಫೈಟ್ಸ್ ಇರ್ತಾವಲ್ಲ, ಅವು ಗಾಳಿಯ ಮುಖಾಂತರ ಹೋಗಿ ಫಿಮೇಲ್ ಸೆಕ್ಸ್ ಆರ್ಗನ್ನ ರೀಚ್ ಆಗ್ತಾ ಇದ್ವು. ಹೌದಾ? ನಾವು ಇವನ್ ಇನ್ ಕೇಸ್ ಆಫ್ ಎಂಜಿಯೋಸ್ಪರ್ಮ್ಸ್, these pollen grains they will be transferred into the female sex organ. ಸೊ ಈ ಆ್ಯಂಥರ್ ಇದೆಯಲ್ಲ, ಆ್ಯಂಥರ್ ಓಪನ್ ಆಯಿತು ಅಂದರೆ ಇಲ್ಲಿ ಬರುವಂತಹ ಎಲ್ಲ ಪೋಲನ್ ಗ್ರೇನ್ಸು ಗಾಳಿಯ ಮೂಲಕ ಆಗ್ಬೋದು ಅಥವಾ ಇನ್ಸೆಕ್ಟ್ಗಳ ಮೂಲಕ ಆಗ್ಬೋದು, ಈ ಎಲ್ಲ ಪೋಲನ್ ಗ್ರೇನ್ಸ್ ಏನಾಗ್ತವೆ, ಈ ಫಿಮೇಲ್ ಸೆಕ್ಸ್ ಆರ್ಗನ್ನ ರೀಚ್ ಆಗ್ತವೆ. ಈ ಟಿಪ್ನಲ್ಲಿ ಇವು ರೀಚ್ ಆಗ್ತವೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ದಿಸ್ ಈಸ್ ಅಬೌಟ್ ದ ಮೇಲ್ ಸೆಕ್ಸ್ ಆರ್ಗನ್. ನಾವು ಇವಾಗ ಫಿಮೇಲ್ ಸೆಕ್ಸ್ ಆರ್ಗನ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ. ದ ಫಿಮೇಲ್ ಸೆಕ್ಸ್ ಆರ್ಗನ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪಿಸ್ಟಿಲ್ ಆರ್ ಕಾರ್ಪೆಲ್, ಇಟ್ ಕನ್ಸಿಸ್ಟ್ ಆಫ್ 3 ಮೇನ್ ಪಾರ್ಟ್ಸ್. ಸೊ ಇದು ಒಂದೇ ಸೆಂಟರ್ ಸ್ಟ್ರಕ್ಚರನ್ನು ಇಲ್ಲಿ ಡ್ರಾ ಮಾಡಿರೋದು. ನಾವು ವಾಟ್ ಡಸ್ ದಿಸ್ ಕನ್ಸಿಸ್ಟ್ ಆಫ್? ದ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ದ ಟಿಪ್, ಇಲ್ಲಿ ಟಿಪ್ ಮುಂದ್ಗಡೆ ಇದೆಯಲ್ಲ, ಇದನ್ನು ಸ್ಟಿಗ್ಮಾ ಅಂತ ಕರೀತಾರೆ. ಈ ಸ್ಟಿಗ್ಮಾ ಆದಮೇಲೆ ಕೆಳಗಡೆ ಪೂರ್ತಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನು ಸ್ಟೈಲ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಬಲ್ಜ್ಡ್ ಸ್ಟ್ರಕ್ಚರ್ ಏನಿದೆಯಲ್ಲ, ಇದನ್ನು ಓವರಿ ಅಂತ ಕರೀತಾರೆ. ಸೊ ದ ಪಿಸ್ಟಿಲ್ ಹ್ಯಾಸ್ 3 ಪಾರ್ಟ್ಸ್. ಮೇಲ್ಗಡೆ ಸ್ಟಿಗ್ಮಾ, ದೆನ್ ಸ್ಟೈಲ್, ದೆನ್ ಓವರಿ. ಈ ಓವರಿ ಒಳಗಡೆ ಏನಿರುತ್ತೆ? ಓವ್ಯೂಲ್ ಇರುತ್ತೆ. ಓವರಿ ಅಂತಂದರೆ ಇದು ಅಂಡಾಶಯ ಅಂತ ಅರ್ಥ, ಓವ್ಯೂಲ್ ಅಂತಂದರೆ ಅಂಡಾಣು ಅಂತ ಅರ್ಥ. ಸೊ ಜಿಮ್ನೋಸ್ಪರ್ಮ್ಸ್ ಒಳಗಡೆ ಈ ಥರ ಒಂದು ಸ್ಟ್ರಕ್ಚರ್ ಡ್ರಾ ಮಾಡಿದ್ವಿ. ಐ ಹೋಪ್ ಯು ರಿಮೆಂಬರ್ ದಿಸ್ ಸ್ಟ್ರಕ್ಚರ್, ಮೆಗಾಸ್ಪೋರೋಫಿಲ್ಸ್. ಓಕೆ, ಸೊ ಇವೇ ನೀವು ಓವ್ಯೂಲ್ಸ್ ಇದ್ದು. ಸೊ ಈ ಓವ್ಯೂಲ್ಗಳು ಯಾವುದೇ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಅಂತ ಇರಲಿಲ್ಲ, ಓವರಿ ಅಂತ ಇರಲಿಲ್ಲ, ಡೈರೆಕ್ಟಾಗಿ ಓವ್ಯೂಲ್ಸ್ ಅಂಡಾಣುಗಳು ಅಲ್ಲಿ ಕಂಡು ಬರ್ತಾ ಇದ್ವು. ಬಟ್ ಇಲ್ಲೇನಾಗಿದೆ, ಈ ಓವ್ಯೂಲು ಎದ್ರ ಒಳಗಡೆ ಇದೆ? ಓವರಿ ಒಳಗಡೆ ಇದೆ. Are you getting? So the pistil, it consists of stigma, style and ovary, and inside the ovary you will get a ovule. Okay, now if you take the structure of ovule, ee diagram admele idanna refer ಮಾಡಿ. Now if you take the structure of ovule, the main cells which are present in the ovule, they form a tissue called nucellus. The ovule, the main body of ovule, it is called as nucellus. Now nucellus, it is a multicellular structure. ಹೌದಾ? Now one cell of nucellus, ಈ nucellus ನಲ್ಲಿರುವಂತಹ ಯಾವುದಾದ್ರೂ ಒಂದು ಸೆಲ್ಲು, it becomes MMC. ಪರ್ಪಸ್ಲಿ ಹ್ಯಾವ್ ರಿಟನ್ MMC. ಟೆಕ್ಸ್ಟ್ ಬುಕ್ನಲ್ಲೂ ಹಾಗೆ ಇದೆ. ಆಮೇಲೆ ನಿಮ್ಮ ಇವನ್ MCQ ನಲ್ಲಿ ಕೂಡ ಡೈರೆಕ್ಟಾಗಿ MMC ಅಂತ ಕೊಟ್ಬಿಡ್ತಾರೆ. ವಾಟ್ ಡು ಯು ಮೀನ್ ಬೈ MMC? ಇಟ್ ಈಸ್ ಮೆಗಾಸ್ಪೋರ್ ಮದರ್ ಸೆಲ್ಸ್. ಸೊ the one of the cell from the nucellus, it develops into a megaspore mother cell which is diploid. Okay, now this megaspore mother cells, it undergoes meiosis. ಹೆಂಗೆ ಅಂತಂದರೆ ಇವಾಗ now this is one megaspore mother cell. ಓಕೆನಾ? now this cell undergoes meiosis. so meiosis ಆದರೆ ಅಲ್ಟಿಮೇಟ್ಲಿ ಎಷ್ಟು ಸೆಲ್ಸ್ ಫಾರ್ಮ್ ಆಗಬೇಕು? 4 ಸೆಲ್ಸ್ ಫಾರ್ಮ್ ಆಗಬೇಕು. ಹೌದಾ? ಮೆಗಾಸ್ಪೋರ್ ಮದರ್ ಸೆಲ್ ಏನಿದೆ? ಡಿಪ್ಲಾಯ್ಡ್ ಇದೆ. ಸೊ ಇಲ್ಲಿ ಮಿಯೋಸಿಸ್ ಆಯಿತು ಅಂದರೆ ರಿಡಕ್ಷನ್ ಡಿವಿಷನ್. ಸೊ ನಂಬರ್ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಆಲ್ ದೀಸ್ ಸ್ಟ್ರಕ್ಚರ್ಸ್ ದೇ ವಿಲ್ ಬಿಕಮ್ ಹ್ಯಾಪ್ಲಾಯ್ಡ್. ಹೌದಾ? ಸೊ the megaspore mother cell, it undergoes meiosis and forms 4 haploid megaspores.
Out of these 4 haploid megaspores, 3 cells will degenerate. ಅವು ಅಲ್ಲಿನೇ ಕರಿಗೆ ಹೋಗ್ಬಿಡ್ತವೆ. And the remaining one megaspore, it becomes the functional megaspore. The same I have written here. Megaspore mother cell, it undergoes meiosis to form 4 megaspores. 3 will degenerate, okay, and 1 megaspore become the functional megaspores, and these are haploid. So even MCQ ನಲ್ಲಿ ಈ ಮೆಗಾಸ್ಪೋರ್ ಅಥವಾ MMC ಇದು ನಿಮಗೆ ಪ್ಲಾಯ್ಡಿ ಕೇಳ್ತಾರೆ, ಅಂದರೆ ಕ್ರೋಮೋಸೋಮ್ ನಂಬರ್ ಕೇಳ್ತಾರೆ. ಸೊ MMC ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ ಡಿಪ್ಲಾಯ್ಡ್ ಇರುತ್ತೆ, ಅದರಿಂದ ಫಾರ್ಮ್ ಆಗುವಂತಹ ಮೆಗಾಸ್ಪೋರ್ಸ್ ಇಲ್ಲಿ ಹ್ಯಾಪ್ಲಾಯ್ಡ್ ಇರ್ತವೆ. ಸೊ ಈ ಮೆಗಾಸ್ಪೋರ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ, ಇದ್ರ ಒಳಗಡೆ ನ್ಯೂಸೆಲಸ್ ಒಳಗಡೆ ಒಂದು ಮೆಗಾಸ್ಪೋರಲ್ಲಿ ಜನರೇಟ್ ಆಯಿತು. ಓಕೆ, ನಾವು ದಿಸ್ ಮೆಗಾಸ್ಪೋರ್ ಇಟ್ ಸ್ಟಾರ್ಟ್ಸ್ ಡಿವೈಡಿಂಗ್ ಬೈ ಮೈಟೋಸಿಸ್. ಸೊ ಮೈಟೋಸಿಸ್ ಆಯಿತು ಅಂತಂದರೆ ಜಸ್ಟ್ ಅಲ್ಲಿ ಸೆಲ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಕ್ರೋಮೋಸೋಮ್ ನಂಬರ್ ಹಾಗೆ ಇರುತ್ತೆ. ಸೊ ದಿಸ್ ಮೆಗಾಸ್ಪೋರ್, ದ ಫಂಕ್ಷನಲ್ ಮೆಗಾಸ್ಪೋರ್, ಇಟ್ ಅಂಡರ್ಗೋಸ್ ರ್ಯಾಪಿಡ್ ಮೈಟೋಸಿಸ್ ಆ್ಯಂಡ್ ಫಾರ್ಮ್ಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಎಂಬ್ರಿಯೋಸ್ಯಾಕ್. ಸೊ ಈ ಮೆಗಾಸ್ಪೋರು ಡಿವೈಡ್ ಆಗ್ತಾ ಆಗ್ತಾ ಇಟ್ ಫಾರ್ಮ್ಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಎಂಬ್ರಿಯೋಸ್ಯಾಕ್. ಓಕೆ, ಸೊ ಎಂಬ್ರಿಯೋಸ್ಯಾಕ್ ಎಲ್ಲಿಂದ ಬೆಳೀತು, ಮೆಗಾಸ್ಪೋರಿಂದ ಬೆಳೀತು. ಮೆಗಾಸ್ಪೋರ್ ಎಲ್ಲಿಂದ ಬೆಳೀತು, MMCಯಿಂದ ಬೆಳೀತು. MMC ಎಲ್ಲಿದೆ, ನ್ಯೂಸೆಲಸ್ನಲ್ಲಿದೆ. ನ್ಯೂಸೆಲಸ್ ಎಲ್ಲಿದೆ, ಓವ್ಯೂಲ್ ಒಳಗಡೆ ಇದೆ. ಓವ್ಯೂಲ್ ಎಲ್ಲಿದೆ, ಓವರಿ ಒಳಗಡೆ ಇದೆ. ಓವರಿ ಎಲ್ಲಿದೆ, ಫುಲ್ ಪಿಸ್ಟಿಲ್ನಲ್ಲಿ ಇದೆ. ಓಕೆ, ದಿಸ್ ಈಸ್ ದ ಸಿಕ್ವೆನ್ಸ್. ಸೊ ಅಲ್ಟಿಮೇಟ್ ಆಗಿ ಈ ಮೆಗಾಸ್ಪೋರ್ ಸೆಲ್ಸ್ ಇತ್ತಲ್ಲ ಹೆಪ್ಲಾಯ್ಡ್, ಅದು ಮೈಟೋಸಿಸ್ ಆಗಿ ಅಲ್ಲಿ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ, ಅದನ್ನು ನಾವು ಎಂಬ್ರಿಯೋಸ್ಯಾಕ್ ಅಂತ ಕರಿತೀವಿ. ಸೊ ಈ ಎಂಬ್ರಿಯೋಸ್ಯಾಕ್, ದಿಸ್ ಎಂಬ್ರಿಯೋಸ್ಯಾಕ್, ಲಿಸನ್ ಕೇರ್ಫುಲಿ, ದಿಸ್ ಎಂಬ್ರಿಯೋಸ್ಯಾಕ್ ಇಟ್ ಹ್ಯಾಸ್ ಡೆವಲಪ್ಡ್ ಫ್ರಮ್ ದ ಹೆಪ್ಲಾಯ್ಡ್ ಮೆಗಾಸ್ಪೋರ್ ಬೈ ಮೈಟೋಸಿಸ್. ಹಾಗಾದರೆ ಎಂಬ್ರಿಯೋಸ್ಯಾಕ್ದು ಕ್ರೋಮೋಸೋಮ್ ನಂಬರ್ ಏನಾಯಿತು, ಅದು ಕೂಡ ಹೆಪ್ಲಾಯ್ಡ್ ಆಯಿತು. ಯಾಕಂದರೆ ಮೈಟೋಸಿಸ್ ಆದರೆ ಅಲ್ಲಿ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗಲ್ಲ ಅಂತ ಕಲ್ತಿದ್ದೀವಿ, ಹೌದಾ? ಸೊ ಆಲ್ ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಎಂಬ್ರಿಯೋಸ್ಯಾಕ್, ರಿಮೆಂಬರ್ ಆಲ್ ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಎಂಬ್ರಿಯೋಸ್ಯಾಕ್, even they are haploid in nature. And this embryosac ಒಂದ್ಸಲ್ತಿ ಅದು ಫುಲ್ ಕಂಪ್ಲೀಟ್ ಆಗಿ ಡೆವಲಪ್ ಆಯಿತು ಅಂದರೆ ಈ ಸ್ಟ್ರಕ್ಚರು ಇಟ್ ಈಸ್ ಕಾಲ್ಡ್ 3-celled egg apparatus. ಸೊ ಈ ಎಂಬ್ರಿಯೋಸ್ಯಾಕ್ ಒಳಗಡೆ 3 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಬೆಳೀತವೆ. ಆಮೇಲೆ ಅವು ಪರ್ಫೆಕ್ಟಾಗಿ ಅವ್ರ ಜಾಗದಲ್ಲೇ ಅವು ಹೋಗಿ ಅಟ್ಯಾಚ್ ಆಗ್ತವೆ. ಆ್ಯಂಡ್ ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆ್ಯಸ್ 3-celled egg apparatus. ನೆಕ್ಸ್ಟ್ ನಾವು ಈ 3-celled egg apparatus ಅನ್ನು ಸ್ಟಡಿ ಮಾಡಿ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಅಂತ ಕಲಿಯೋಣ. ಸೊ ಅಪ್ ಟು ಫಾರ್ಮೇಷನ್ ಆಫ್ ಎಂಬ್ರಿಯೋಸ್ಯಾಕ್ ವಿ ಹ್ಯಾವ್ ಸ್ಟಡಿಡ್, ಹೌದಾ? ಈ ಎಂಬ್ರಿಯೋಸ್ಯಾಕಿಗೆ ನಾವು ಯಾವ ವರ್ಡನ್ನು ಯೂಸ್ ಮಾಡಿದ್ವಿ, 3-celled egg apparatus ಅಂತ ಕಲ್ತಿದ್ವಿ. ಸೊ ವಿಚ್ ಆರ್ ದೀಸ್ 3 different types of cells present in the embryosac? Now this is the completely developed embryosac. ಈ ಎಂಬ್ರಿಯೋಸ್ಯಾಕ್ ಒಳಗಡೆ ಇಲ್ಲಿ ಮೇಲ್ಗಡೆ ಡ್ರಾ ಮಾಡಿದ್ದೀವಲ್ಲ, ನಾವು ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ಆಂಟಿಪೋಡಲ್ ಸೆಲ್ಸ್ ಆರ್ ಆಂಟಿಪೋಡಲ್ಸ್. ಹೌ ಮೆನಿ ಆರ್ ದೇರ್? 3 ವಿಲ್ ಬಿ. ಸೊ egg apparatus or embryosac, it consists of 3 antipodal cells. ಓಕೆ, ಫಸ್ಟ್ ಟೈಪ್. ಸೆಕೆಂಡ್ ಏನು ಅಂತಂದರೆ ಈ ಎಗ್ ಇದೆಯಲ್ಲ, ನಾವು ದಿಸ್ ಈಸ್ ಅ ಕಂಪ್ಲೀಟ್ಲಿ ಡೆವಲಪ್ಡ್ ಎಟ್ ಲಾಸ್ಟ್, ಇದು ಫೈನಲ್ ಆಗಿ ಬೆಳೆದಿರುವಂತಹ ಒಂದು ಫಿಮೇಲ್ ಗ್ಯಾಮೆಟ್ ಇದ್ದಂಗೆ. ಎಗ್ ಅಂದರೆ ಇದು ಹೆಣ್ಣು ಲಿಂಗಾನು. ನಾವು ದಿಸ್ ಎಗ್ ಈಸ್ ಹ್ಯಾವಿಂಗ್ 2 ಸಿನರ್ಜಿಡ್ ಸೆಲ್ಸ್ ಅಥವಾ ಸಿನರ್ಜಿಡ್ಸ್. ಸೊ ವಾಟ್ ಆರ್ ದೀಸ್ ಸಿನರ್ಜಿಡ್ಸ್? ಈ ಎಗ್ಗದ್ದು ಆ ಕಡೆ ಮತ್ತು ಈ ಸೈಡ್ ಎರಡೂ ಕಡೆ ಒಂದೊಂದು ಸಿನರ್ಜಿಡ್ ಸೆಲ್ಸು ಅಟ್ಯಾಚ್ ಆಗಿರ್ತವೆ. ಇದು ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ಯಾವುದು ಅಂತಂದರೆ ಈ ಎಂಬ್ರಿಯೋಸ್ಯಾಕದ್ದು ಸೆಂಟರಿಗೆ 2 ನ್ಯೂಕ್ಲಿಯೈ ಇರ್ತವೆ. ಪೋಲಾರ್ ನ್ಯೂಕ್ಲಿಯೈ ಅಂತ ಕರೀತಾರೆ. ನ್ಯೂಕ್ಲಿಯಸ್ ಅಂದರೆ ಒಂದು, ನ್ಯೂಕ್ಲಿಯೈ ಅಂದರೆ ಪ್ಲೂರಲ್ 2. ಸೊ ದ ಎಗ್ ಅಪ್ಯಾರಟಸ್ ಇನ್ ದ ಸೆಂಟರ್ ಇಟ್ ಕನ್ಸಿಸ್ಟ್ ಆಫ್ 2 polar ನ್ಯೂಕ್ಲಿಯೈ. ಫರ್ಟಿಲೈಸೇಷನ್ ಆಗಬೇಕಾದ್ರೆ ಈ 2 ನ್ಯೂಕ್ಲಿಯೈ, 2 ಇವು ಹೆಪ್ಲಾಯ್ಡ್. ಯಾಕಂದರೆ ನಾವು ಏನಂತ ಕಲ್ತ್ವಿ, ಎಂಬ್ರಿಯೋಸ್ಯಾಕ್ ಅಂದರೆ ಇಲ್ಲಿ ಬರುವಂತಹ ಎಲ್ಲ ಸೆಲ್ಸು ಹೆಪ್ಲಾಯ್ಡ್ ಇರ್ತವೆ. ಸೊ ಇವು ಹೆಪ್ಲಾಯ್ಡ್ ನ್ಯೂಕ್ಲಿಯಸ್. ಸೊ ಫರ್ಟಿಲೈಸೇಷನ್ ಆಗಬೇಕಾದ್ರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ನಾವು ದೀಸ್ 2 polar ನ್ಯೂಕ್ಲಿಯೈ N+N ದೇ ಫ್ಯೂಸಸ್ ಆ್ಯಂಡ್ ದೇ ಫಾರ್ಮ್ ಸೆಕೆಂಡರಿ ನ್ಯೂಕ್ಲಿಯಸ್. ವೆರಿ ವೆರಿ ಇಂಪಾರ್ಟೆಂಟ್. 2 polar ನ್ಯೂಕ್ಲಿಯೈ ಫ್ಯೂಸಸ್, these 2 nuclei fuses to form secondary nucleus. ಸೊ ಅವೆರಡು ಫ್ಯೂಸ್ ಆಯಿತು ಅಂತಂದರೆ, ಎರಡು ಫ್ಯೂಸ್ ಆಯಿತು ಅಂದರೆ ಇಟ್ ವಿಲ್ ಫಾರ್ಮ್ ಓನ್ಲಿ 1 nucleus. okay, and this is diploid in nature, right? Now
Now once there is a formation of this full embryo sac and there is a formation of pollen grains from the anther, pollen chamber open agi all the pollen grains they will be carried through air or they will be carried through insect. ಆ process-ಗೆ ನಾವು pollination ಅಂತ ಕರಿತೀವಿ. What do you mean by pollination? It is the process of transfer of pollen grains from anther to the stigma of this ovule gynoecium. So anther ಇಂದ ಈ pollen grainsಗಳು ultimately ಎಲ್ಲಿ ರೀಚ್ ಆಗಬೇಕು? ಈ pistil ಅಥವಾ ಕಾರ್ಪೆಲ್ ಅಥವಾ ಗೈನೋಶಿಯಮ್ ಈ ಫೀಮೇಲ್ ಸೆಕ್ಸ್ ಆರ್ಗನ್ನ ಇವು ಅಲ್ಟಿಮೇಟ್ ಆಗಿ ಅಲ್ಲಿ ಅವು ರೀಚ್ ಆಗಬೇಕು. ಆ್ಯಂಡ್ ಡ್ಯೂರಿಂಗ್ ಪಾಲಿನೇಷನ್ only one pollen grain it will be successful in reaching the ovule. ಸೊ anther ಇಂದ ನಮಗೆ ಮಿಲಿಯನ್ಸ್ ವರೆಗೂ pollen grains ರಿಲೀಸ್ ಆದ್ರೂ ಅದರಲ್ಲಿ ಯಾವುದಾದ್ರೂ ಒಂದು pollen grain ಎಕ್ಸಾಕ್ಟ್ಲಿ ಅದು ಸ್ಟಿಗ್ಮಾ ಮೇಲೆ ಬಂದು ಅಟ್ಯಾಚ್ ಆಗುತ್ತೆ. ವಾಟ್ ಡು ಮೀನ್ ಬೈ ಸ್ಟಿಗ್ಮಾ? ಈ ಫೀಮೇಲ್ ಸೆಕ್ಸ್ ಆರ್ಗನ್ ಇದು ಫಸ್ಟ್ ಪಾಯಿಂಟ್, ಸ್ಟಿಗ್ಮಾ ಪಾಯಿಂಟ್. ಓಕೆ, ಸೊ ದಿಸ್ pollen grain ಆನ್ ದ ಸ್ಟಿಗ್ಮಾ, ಈ ಸ್ಟ್ರಕ್ಚರ್ ಡ್ರಾ ಮಾಡಿದ್ದೀವಲ್ಲ ಇದು ಒಂದು pollen grain. So once the pollen grain reaches and attaches to the stigma, pollen grain ನಲ್ಲಿ ನಾವು ಎರಡು ಸೆಲ್ಸ್ ಕಲ್ತಿದ್ವಲ್ಲ, ಮೇಲ್ಗಡೆ ಒಂದು ಜನರೇಟಿವ್ ಸೆಲ್ಸ್ ಇರುತ್ತೆ, ಕೆಳಗಡೆ ಒಂದು ವೆಜಿಟೇಟಿವ್ ಸೆಲ್ ಅಥವಾ ಟ್ಯೂಬ್ ಸೆಲ್ ಇರುತ್ತೆ. ಸೊ ಒನ್ಸ್ ದ pollen grain reaches the stigma, ಜನರೇಟಿವ್ ಸೆಲ್ ಹಾಗೆ ಇರುತ್ತೆ ಸ್ವಲ್ಪ ಹೊತ್ತು. Now from this vegetative cell there will be a formation of a tube. It is called as pollen tube. So vegetative cell ಇಂದ ಒಂದು ಟ್ಯೂಬ್ ಫಾರ್ಮ್ ಆಗುತ್ತೆ and this tube, pollen tube, ultimately it reaches the entrance point of ovule. The entrance point is called as micropyle. Okay, so pollen tube reaches the ovule through micropyle. ಸೊ ಈ ಸ್ಟಿಗ್ಮಾ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಪೂರ್ತಿ pollen tube ಕೆಳಗಡೆ ಬಂದು ಫಾರ್ಮೇಷನ್ ಆಗಿ ಕೆಳಗಡೆ ಬಂದು ಅಲ್ಟಿಮೇಟ್ಲಿ ಇದು ಎಲ್ಲ ಓಪನಿಂಗ್ ಇದೆಯಲ್ಲ ಆ ಓಪನಿಂಗ್ವರೆಗೂ ಒಂದು pollen tube ಬೆಳೆಯುತ್ತೆ. ಯಾವ ಸೆಲ್ಲಿಂದ? ವೆಜಿಟೇಟಿವ್ ಸೆಲ್ನಿಂದ. ಓಕೆ, ನಾವು ಒನ್ಸ್ ದರ್ ಇಸ್ ಅ ಫಾರ್ಮೇಷನ್ ಆಫ್ pollen tube and it reaches the ovule, ಈ ಟ್ಯೂಬ್ ಫಾರ್ಮೇಷನ್ ಆದಮೇಲೆ ಮೇಲ್ಗಡೆ ಯಾವ ಸೆಲ್ ಇತ್ತು? ಜನರೇಟಿವ್ ಸೆಲ್ ಇತ್ತು. ಓಕೆ, ನಾವು ದಿಸ್ ಜನರೇಟಿವ್ ಸೆಲ್ ಇಲ್ಲಿದೆಯಲ್ಲ ಜನರೇಟಿವ್ ಸೆಲ್, ದಿಸ್ ಈಸ್ ದ ಜನರೇಟಿವ್ ಸೆಲ್. ನಾವು ಇಟ್ ಸ್ಟಾರ್ಟ್ ಮೂವಿಂಗ್. ಸೊ ಈ pollen ಟ್ಯೂಬ್ ಒಳಗಡೆಯಿಂದ ಪೂರ್ತಿ ಇದು ಮೂವ್ ಆಗ್ತಾ ಬಂದು ಅಲ್ಟಿಮೇಟ್ಲಿ ಇಟ್ ರೀಚಸ್ ದ ಓವ್ಯೂಲ್. ಅದು ಒಂದ್ಸತಿ ಓವ್ಯೂಲನ್ನು ರೀಚ್ ಆಯಿತು ಅಂದರೆ ಯಾವುದು? ಜನರೇಟಿವ್ ಸೆಲ್. ಒನ್ಸ್ ಇಟ್ ರೀಚಸ್ ದ ಓವ್ಯೂಲ್, ಈ ಸೆಲ್ ಏನಿದೆಯಲ್ಲ ಜನರೇಟಿವ್ ಸೆಲ್ಲು, ಇಟ್ ಫಾರ್ಮ್ಸ್ 2 ಮೇಲ್ ಸೆಕ್ಸ್ ಗ್ಯಾಮೆಟ್ಸ್. ಸೊ ಇದು ಅಲ್ಟಿಮೇಟ್ಲಿ ಒಂದು ಜನರೇಟಿವ್ ಸೆಲ್ಲಿಂದ 2 ಗ್ಯಾಮೆಟ್ಸ್, 2 ಗಂಡು ಲಿಂಗಾಣುಗಳು ಇಲ್ಲಿ ಪ್ರೊಡ್ಯೂಸ್ ಆಗ್ತವೆ. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇಲ್ಲಿ ಒಳಗಡೆ ಫಿಮೇಲ್ ಗ್ಯಾಮೆಟ್ ಇದೆ, ಹೊರಗಡೆ 2 ಮೇಲ್ ಗ್ಯಾಮೆಟ್ಸು ಫಾರ್ಮ್ ಆಗಿದ್ದಾವೆ. ಸೊ ದ ಸೇಮ್ ಐ ಹ್ಯಾವ್ ರಿಟರ್ನ್ ಹಿಯರ್, ಜಸ್ಟ್ ಸಿ ಹಿಯರ್. ಇನ್ಸೈಡ್ ದ pollen tube, ಈ pollen tube ಒಳಗಡೆ ದ ಜನರೇಟಿವ್ ಸೆಲ್ ಪ್ರೊಡ್ಯೂಸಸ್ 2 ಸ್ಪರ್ಮ್ಸ್. ಸ್ಪರ್ಮ್ಸ್ ಅಂದರೆ ವೀರ್ಯಾಣು, ಗಂಡು ಲಿಂಗಾಣು, ಹೌದಾ? ಸೊ ಇಲ್ಲಿ 2 ಸ್ಪರ್ಮ್ಸ್ ಫಾರ್ಮ್ ಆಗಿದಾವಲ್ಲ, 2 ಮೇಲ್ ಗ್ಯಾಮೆಟ್ಸ್ ಫಾರ್ಮ್ ಆಗಿದಾವಲ್ಲ, ಅದರಲ್ಲಿ ಒಂದು ಗ್ಯಾಮೆಟ್ ಏನು ಮಾಡುತ್ತೆ? ಇಟ್ ಫ್ಯೂಸಸ್ ವಿತ್ ದ ಎಗ್. ಸೊ ಈ ಒಂದು ನ್ಯೂಕ್ಲಿಯಸ್ ಅಥವಾ ಒಂದು ಗ್ಯಾಮೆಟು ಇಟ್ ಫ್ಯೂಸಸ್ ವಿತ್ ದ ಎಗ್, ಅಂದರೆ ಅದು ಫಲೀಕರಣ ಆಗುತ್ತೆ. ಸಿನರ್ಜಿಡ್ಸ್ ಏನು ಮಾಡ್ತವೆ ಅಂತಂದರೆ ಈ ಮೇಲ್ ಗ್ಯಾಮೆಟಿಗೆ ಅವು ಗೈಡ್ ಮಾಡ್ತವೆ. ಗೈಡ್ ಅಂತಂದರೆ ಎಲ್ಲಿ ಕರೆಕ್ಟಾಗಿ ಎಗ್ ಇದೆ ಅಂತ ಇವು ಗೈಡ್ ಮಾಡ್ತವೆ. ಯಾವು? ಸಿನರ್ಜಿಡ್ ಸೆಲ್ಸ್. ಓಕೆ, ಈ ಒಂದು ಮೇಲ್ ಗ್ಯಾಮೆಟು ಎಗ್ ಜೊತೆ ಫ್ಯೂಸ್ ಆಯಿತು ಅಂತಂದರೆ ಹಿಯರ್ ದೆರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಝೈಗೋಟ್, ಹೌದಾ? ಆ್ಯಂಡ್ ವಿಚ್ ಈಸ್ ಡಿಪ್ಲಾಯ್ಡ್ ಇನ್ ನೇಚರ್. ಸೊ ಇಲ್ಲಿಂದ ಮೇಲ್ ಗ್ಯಾಮೆಟ್ ಹೆಪ್ಲಾಯ್ಡ್ ಇತ್ತು, ಎಗ್ಗು ಹೆಪ್ಲಾಯ್ಡ್ ಇತ್ತು. ಸೊ N+N ಫಲೀಕರಣ, ಫರ್ಟಿಲೈಸೇಷನ್, there will be a formation of diploid zygote. ಸೊ ಇದು ಎಗ್ ಇರುವಂಥದ್ದು ಏನಾಯ್ತು ಇವಾಗ? ಇದು ಝೈಗೋಟ್ ಆಯಿತು. ಓಕೆ, ನೋ ದೆರ್ ಈಸ್ ಒನ್ ಮೋರ್ ಮೇಲ್ ಗ್ಯಾಮೆಟ್ ರಿಮೈನಿಂಗ್ ಔಟ್ಸೈಡ್. ನಾವು ಒಂದ್ಸತಿ ಝೈಗೋಟ್ ಫಾರ್ಮ್ ಆಯಿತು ಅಂದರೆ ನೆಕ್ಸ್ಟ್ ಸೆಕೆಂಡ್ ಗ್ಯಾಮೆಟ್ ಇದೆಯಲ್ಲ, ಸೆಕೆಂಡ್ ಗ್ಯಾಮೆಟ್ it enters the ovule and it fuses with the secondary nucleus. ಗೊತ್ತಾಗ್ತಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಮೇಲ್ ಗ್ಯಾಮೆಟ್ ಒಳಗಡೆ ಹೋಗಿ ಅದು ಸೆಕೆಂಡರಿ ನ್ಯೂಕ್ಲಿಯಸ್ಸಿಗೆ ಜಾಯ್ನ್ ಆಗುತ್ತೆ. ನಾವು ಸೆಕೆಂಡರಿ ನ್ಯೂಕ್ಲಿಯಸ್ ಅಂತಂದರೆ ಇದೇನಿತ್ತು? ಡಿಪ್ಲಾಯ್ಡ್ ಇತ್ತು, ಹೌದಾ? ಯಾಕಂದರೆ ಅದು ಆಲ್ರೆಡಿ ಅಲ್ಲಿ 2 ನ್ಯೂಕ್ಲಿಯಸ್ ಫಾರ್ಮ್ ಆಗಿ ಅದು ಡಿಪ್ಲಾಯ್ಡ್ ಆಗಿತ್ತು. ಸೊ ಈ ಡಿಪ್ಲಾಯ್ಡ್ ಕಂಡೀಷನಿಗೆ ಒನ್ ಮೋರ್ ನ್ಯೂಕ್ಲಿಯಸ್, ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ ಆ್ಯಡ್ ಆಯಿತು ಅಂದರೆ
ಎನ್ ಪ್ಲಸ್ 2n ಎಷ್ಟಾಯಿತು? 3n ಆಯಿತು. ಸೊ ಇಲ್ಲಿ ಏನು ಫಾರ್ಮ್ ಆಗುತ್ತಲ್ಲ ಸ್ಟ್ರಕ್ಚರ್ ಹೊಸದಾಗಿ, ಅದು ಇವಾಗ 3n ಆಯಿತು. ಇದನ್ನು ನಾವು ಟ್ರಿಪ್ಲಾಯ್ಡ್ ಅಂತ ಕರಿತೀವಿ. ಸೊ 1 ಇದ್ದರೆ ಹ್ಯಾಪ್ಲಾಯ್ಡ್, 2 ಇದ್ದರೆ ಡಿಪ್ಲಾಯ್ಡ್, 3 ಇದ್ದರೆ ಇದು ಇವಾಗ ಟ್ರಿಪ್ಲಾಯ್ಡ್ ಆಯಿತು. ಸೊ ಅದನ್ನೇ ಸೇಮ್ ಬರೆದಿರೋದು. 1 ಫ್ಯೂಸಸ್ ವಿತ್ ದ ಎಗ್ ಟು ಫಾರ್ಮ್ ಝೈಗೋಟ್, ಇದು ಅರ್ಥ ಆಯಿತು. Another male gamete, it fuses with the secondary nucleus to form triploid primary endosperm nucleus. ನಿಮಗೆ ಇದನ್ನು ಪೆನ್ ಅಂತ ಕೊಟ್ಬಿಡ್ತಾರೆ, PEN ಪೆನ್. ವಾಟ್ ಡು ಯು ಮೀನ್ ಬೈ ಪೆನ್? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಇಲ್ಲೆಲ್ಲ ನ್ಯೂಕ್ಲಿಯಸ್ಸು ಅವು ಕೂಡಿದುವಲ್ಲ, ಆ ಸ್ಟ್ರಕ್ಚರ್ ಏನಂತ ಕರೀತಾರೆ? ಪೆನ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಪೆನ್ ಇಟ್ ಈಸ್ ಟ್ರಿಪ್ಲಾಯ್ಡ್. ಓಕೆ, ನಾ ಹೌ ಇಟ್ ಬಿಕಮ್ ಟ್ರಿಪ್ಲಾಯ್ಡ್? ಯಾಕಿದು ಟ್ರಿಪ್ಲಾಯ್ಡ್ ಆಯಿತು? ಯಾಕಂದರೆ ಸೆಕೆಂಡರಿ ನ್ಯೂಕ್ಲಿಯಸ್ ಅಲ್ಲೇನಿತ್ತು? ಡಿಪ್ಲಾಯ್ಡ್ ಇತ್ತು. ಅದಕ್ಕೆ ಇನ್ನೊಂದು ನ್ಯೂಕ್ಲಿಯಸ್ ಜಾಯ್ನ್ ಆಗಿ ಅದು ಟ್ರಿಪ್ಲಾಯ್ಡ್ ಆಯಿತು. ಸೊ ಇದೇ ಇವಾಗ ಪೆನ್ ಫಾರ್ಮೇಷನ್ ಆಗುತ್ತಲ್ಲ ಇಲ್ಲಿ ಪೆನ್ನು, ಅದೇನು ಮಾಡುತ್ತೆ ಅಂತಂದರೆ ಮುಂದೆ ಅದು ಇಟ್ ಫಾರ್ಮ್ಸ್ ದ ಎಂಡೋಸ್ಪರ್ಮ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ನರಿಶ್ಮೆಂಟ್. ಸೊ ಇದೇನು ಮಧ್ಯೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆತಲ್ಲ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರು, ಅದೇನು ಮಾಡುತ್ತೆ? ಈ ಓವ್ಯೂಲ್ನಲ್ಲಿ ಸೀಡ್ ಫಾರ್ಮೇಷನ್ ಆಗಿ ಆ ಸೀಡು ಜರ್ಮಿನೇಟ್ ಆಗುವವರೆಗೂ ಆ ಸೀಡಿಗೆ ನರಿಶ್ಮೆಂಟ್ ಅಂದರೆ ಫುಡ್ಡನ್ನು ಅಥವಾ ನ್ಯೂಟ್ರಿಯೆಂಟ್ಸನ್ನು ಯಾರು ಪ್ರೊವೈಡ್ ಮಾಡ್ತಾರೆ? ಈ ಪೆನ್, ಅದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸು ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ದಿಸ್ ಹೋಲ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಏನಿದರ ಅರ್ಥ? ಡಬಲ್ ಫರ್ಟಿಲೈಸೇಷನ್ ಅಂತಂದರೆ ಏನು? ಮೇಲ್ ಸ್ಪರ್ಮು ಬೇರೆ ನ್ಯೂಕ್ಲಿಯಸ್ ಜೊತೆ ಅದು ಫ್ಯೂಸ್ ಆದರೆ ಅದಕ್ಕೆ ನಾವು ಫರ್ಟಿಲೈಸೇಷನ್, ಫಲೀಕರಣ ಅಂತ ಕರಿತೀವಿ. ಯಾಕೆ ಇದರಲ್ಲಿ ಡಬಲ್ ಆಯಿತು? ಯಾಕಂದರೆ ಒಂದು ಸತಿ ಮೇಲ್ ಗ್ಯಾಮೆಟು ಎಗ್ ಜೊತೆ ಫ್ಯೂಸ್ ಆಯಿತು, ಆ್ಯಂಡ್ ಒನ್ ಮೋರ್ ಟೈಮ್ ಮೇಲ್ ಗ್ಯಾಮೆಟು ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆ ಫರ್ಟಿಲೈಸೇಷನ್ ಆಯಿತು. ಸೊ 2 ಸತಿ ಇಲ್ಲಿ ಫ್ಯೂಷನ್ ಆಯ್ತಲ್ಲ, 2 ಸತಿ ಫಲೀಕರಣ ಆದಂಗೆ. ಅದಕ್ಕೆ ಇದನ್ನು ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ. ವೈ ಇಟ್ ಈಸ್ ಕಾಲ್ಡ್ ಟ್ರಿಪಲ್ ಫ್ಯೂಷನ್? ಟ್ರಿಪಲ್ ಫ್ಯೂಷನ್ ಅಂತಂದರೆ ಇಲ್ಲಿ 3 ನ್ಯೂಕ್ಲಿಯಸ್ಸು ಅಲ್ಟಿಮೇಟ್ಲಿ ಜಾಯ್ನ್ ಆಗಿ ಟ್ರಿಪ್ಲಾಯ್ಡ್ ಕಂಡೀಷನನ್ನು ಫಾರ್ಮ್ ಮಾಡಿದ್ವು. ಅದಕ್ಕೆ ಇದನ್ನು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅ ವೆರಿ ಯುನಿಕ್ ಕ್ಯಾರೆಕ್ಟರ್ ಸೀನ್ ಇನ್ ಎಂಜಿಯೋಸ್ಪರ್ಮ್. ಎಲ್ಲ ಎಂಜಿಯೋಸ್ಪರ್ಮ್ಸ್ಗಳಲ್ಲಿ ಕಂಡುಬರುವಂತಹ ಅತ್ಯಂತ ವಿಶಿಷ್ಟವಾದ ಇದೊಂದು ಪ್ರೊಸೀಜರ್. ಯಾವುದು? ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಸೊ ಕ್ವಿಕ್ಕಾಗಿ ಒಂದ್ಸತಿ ರಿವಿಷನ್. ಡ್ಯೂರಿಂಗ್ ಪಾಲಿನೇಷನ್ ಆಗಬೇಕಾದ್ರೆ ದ ಪೋಲನ್ ಗ್ರೇನ್ ಇಟ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ದ ಸ್ಟಿಗ್ಮಾ, ಆ್ಯಂಡ್ ದ vegetative cell it forms the pollen tube and reaches the ovule. The generative cell passes or it moves along with the pollen tube and it forms 2 male gametes. One gamete fuses with the egg to form zygote. Another gamete fuses with the secondary nucleus to form triploid primary endosperm nucleus. This process is called as double fertilization and triple fusion. ಸರಿನಾ? ಒಂದ್ಸತಿ ಇದೆಲ್ಲ ಪ್ರೊಸೀಜರು ಕಂಪ್ಲೀಟ್ ಆಯಿತು ಅಂತಂದರೆ ದೀಸ್ ಆಂಟಿಪೋಡಲ್ ಸೆಲ್ಸ್, ಓಕೆ, ಆ್ಯಂಡ್ ದ ಸಿನರ್ಜಿಡ್ಸ್ ದೇ ವಿಲ್ ಡಿಸ್ಇಂಟಿಗ್ರೇಟ್. ಅವು ಅಲ್ಲೇ ಕರಿಗೆ ಹೋಗ್ಬಿಡ್ತವೆ. ಅವೇನು ಫಂಕ್ಷನ್ ಮಾಡಿದ್ವು? ಸಿನರ್ಜಿಡ್ಸ್ ಇವು ಈ ಮೇಲ್ ಗ್ಯಾಮೆಟು ಎಗ್ಗನ್ನು ರೀಚ್ ಮಾಡಲಿಕ್ಕೆ ಗೈಡ್ ಮಾಡಿದ್ವು. ಆ್ಯಂಡ್ ದಿಸ್ ಆ್ಯಂಟಿಪೋಡಲ್ ಸೆಲ್ಸ್ ದೇ ಆರ್ ಲೈಕ್ ದ ನರಿಶಿಂಗ್ ಸೆಲ್. ಅವು ಕೂಡ ನರಿಶ್ಮೆಂಟನ್ನು ಪ್ರೊವೈಡ್ ಮಾಡ್ತವೆ. ಸೊ ಆಫ್ಟರ್ ಫರ್ಟಿಲೈಸೇಷನ್ these antipodals and synergids they will disintegrate. Now ultimately structure ಏನಾಯಿತು? ಹೊರಗಡೆ ಒಂದು ಓವರಿ ಇದೆ. ಓಕೆ, now this is the ovary, blue color. Then there is a embryo sac which has now converted into the fertilized ovule, and this is the zygote. ಹೌದಾ? Now this ovary, ಹೊರಗಡೆ ಓವರಿ ಇದೆಯಲ್ಲ, after fertilization this ovary it develops into fruit, very very important, and fertilized ovule. So ovule ಇದೆಯಲ್ಲ, this develops into seed, right? And this zygote ಅದು ಆಮೇಲೆ ಏನು ಮಾಡುತ್ತೆ? ಎಂಬ್ರಿಯೋನ ಫಾರ್ಮ್ ಮಾಡುತ್ತೆ. ಎಂಬ್ರಿಯೋ ಅಂತಂದರೆ ಏನು? ಭ್ರೂಣ ಅಂತ ಅರ್ಥ. ಈ ಸೀಡು ಮೊಳಕೆ ಹೊಡಿಬೇಕಾದ್ರೆ ಫಸ್ಟಲ್ಲಿ ಎಂಬ್ರಿಯೋ ಫಾರ್ಮ್ ಆಗಿ ರೂಟ್ ಸಿಸ್ಟಮ್ ಮತ್ತು ಶೂಟ್ ಸಿಸ್ಟಮ್ ಬೆಳೆಯುತ್ತಲ್ಲ, ಅದು ಎಲ್ಲಿಂದ ಬೆಳೆಯುತ್ತೆ? ಈ ಎಂಬ್ರಿಯೋಯಿಂದ ಬೆಳೆಯುತ್ತೆ. ನಾವು ದ ಟರ್ಮ್ ಎಂಜಿಯೋಸ್ಪರ್ಮ್ ಅಂದರೆ ನಾವು ಸೀಡು ಬಾಕ್ಸ್ ಒಳಗಡೆ ಇರುತ್ತೆ ಅಂತ ಹೇಳಿದ್ವಿ, ಬಾಕ್ಸ್ ಲೈಕ್ ಸ್ಟ್ರಕ್ಚರ್. ಸೊ ಸಿ ಹಿಯರ್,
ಈ ಸೀಡ್ ಇದೆಯಲ್ಲ ಫರ್ಟಿಲೈಸ್ಡ್ ಓವ್ಯೂಲು ಅದು ಸೀಡಾಗಿ ಕನ್ವರ್ಟ್ ಆದಮೇಲೆ ಹೊರಗಡೆ ಇರುವಂತಹ ಏನು ಓವರಿ ಸ್ಟ್ರಕ್ಚರ್ ಇದೆಯಲ್ಲ, ಇದು ಫುಲ್ ಸ್ಟ್ರಕ್ಚರ್ ಓವರಿ ಆ್ಯಂಡ್ ಓವರಿ ವಾಲ್ ಅದೆಲ್ಲ ಫ್ರೂಟಾಗಿ ಡೆವಲಪ್ ಆಗುತ್ತೆ. ಅದೇ ಫ್ರೂಟು ಎಡಿಬಲ್, ನಾವು ಅದನ್ನು ನಾವು ತಗೋತೀವಿ. ಇವಾಗ ಆ್ಯಪಲ್ ಆಗ್ಬೋದು, ಪೈನಾಪಲ್, ಯಾವುದೇ ಫ್ರೂಟ್ ತೊಗೊಂಡ್ರು ವಾಟ್ ವಿ ಆರ್ ಈಟಿಂಗ್ ದ ಓವರಿ ಪಾರ್ಟ್ ಆಫ್ ದ್ಯಾಟ್ ಫ್ರೂಟ್. ಓಕೆ, ಸೀಡನ್ನು ನಾವು ಅದನ್ನ ಹಾಗೆ ಬಿಸಾಡ್ಬಿಡ್ತೀವಿ. ಸೊ ಆ ಸೀಡಿಂದ ಒಳಗಡೆ ಇರುವಂತಹ ಎಂಬ್ರಿಯೋ ಸುಟೇಬಲ್ ಎನ್ವಿರಾನ್ಮೆಂಟ್ ಇತ್ತು ಅಂದರೆ ಅಲ್ಲಿಂದ ಒಂದು ಹೊಸದಾಗಿರುವಂಥ ಎಂಜಿಯೋಸ್ಪರ್ಮು ಬೆಳೆಯುತ್ತೆ. Are you getting this point? So in case of angiosperms, the seeds are covered, enclosed within the fruit. Okay, but whereas in case of gymnosperm ನಲ್ಲಿ ಓವರಿ ಅಂತಲೇ ಇರಲಿಲ್ಲ. ಸೊ ಓವ್ಯೂಲ್ ಅಷ್ಟೇ ಇತ್ತು, ಅದು ಸೀಡು ಓಪನ್ ಆಗಿ ಕಾಣ್ತಾ ಇತ್ತು, ಅದಕ್ಕೆ ಅದನ್ನು ನಾವು ನೆಕೆಡ್ ಸೀಡ್ ಅಂತ ಕರೆದ್ವಿ. ಬಟ್ ಇಲ್ಲಿ ಸೀಡು ಪರ್ಫೆಕ್ಟ್ ಆಗಿ ಒಳಗಡೆ ಓವರಿ ಒಳಗಡೆ ಇದೆ, ಅಂದರೆ ಅದು ಫ್ರೂಟ್ ಒಳಗಡೆ ಇದೆ. ದಟ್ ಈಸ್ ದ ಮೀನಿಂಗ್ ಆಫ್ angiosperms. Okay, so all these points you have to remember. ಈ angiospermನ based on the type of seed, there are two types of angiosperms, monocots and dicots. ಅಂದರೆ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅಂತ ಕರಿತೀವಿ. ನಾವು ವಾಟ್ ಡು ಮೀನ್ ಬೈ ದಿಸ್ ಮೊನೋಕಾಟ್ ಆ್ಯಂಡ್ ಡೈಕಾಟ್? ಕಾಟ್ ಅಂದರೆ ಕಾಟಿಲಿಡಾನ್ ಅಂತ ಅರ್ಥ, ದಳ ಅಂತ ಅರ್ಥ. ಏನು ಮೀನಿಂಗ್ ಅಂತಂದರೆ ಈ ಎಂಬ್ರಿಯೋ ಹಾಗೆ ಇರುತ್ತೆ. ಓಕೆ, ಅದು ಮುಂದೆ ಮೊಳಕೆ ಒಡೆದು ಒಂದು ಹೊಸ ಗಿಡವನ್ನು ಫಾರ್ಮ್ ಮಾಡುತ್ತೆ. ವೆನ್ ದ ಎಂಬ್ರಿಯೋ ಈಸ್ ಹ್ಯಾವಿಂಗ್ ಓನ್ಲಿ ಒನ್ cotyledon, it is called as monocot. When the embryo is having two cotyledons, it is called as dicot. ಸೊ ನೀವು ಶೇಂಗಾ ಬೀಜ, ಕಡಲೆ ಬೀಜವನ್ನು ತಗೊಂಡ್ರೆ ಒಳಗಡೆ ಮೊಳಕೆ ಹೊಡೆಯೋ ಪಾಯಿಂಟಲ್ಲಿ ಎಂಬ್ರಿಯೋ ಹಾಗೆ ಇರುತ್ತೆ. ಈ ಕಡೆ ಒಂದು ಕಾಳು, ಈ ಕಡೆ ಒಂದು ಕಾಳು ಅಂಟ್ಕೊಂಡಿರ್ತವೆ, ಅದಕ್ಕೆ ಅದೇನಾಯಿತು, ಡೈಕೋಟ್ ಆಯಿತು, ದ್ವಿದಳ ಧಾನ್ಯ ಆಯಿತು. ಅದನ್ನೇ ನೀವು ಕಾರ್ನ್ ತೊಗೊಂಡ್ರೆ, ಕಾರ್ನ್ ಅಂತಂದರೆ ಏನಂತಾರೆ, ಮೆಕ್ಕೆಜೋಳ ಅಂತ ಕರಿತೀವಲ್ಲ. ಸೊ ಈ ಮೆಕ್ಕೆಜೋಳದ ನೀವು ತೊಗೊಂಡ್ರೆ ಅಲ್ಲಿ ಬರೀ ಒಂದೇ ಒಂದು ಕಾಟಿಲಿಡಾನ್ ಇರುತ್ತೆ, ಅದಕ್ಕೆ ಒಂದು ಎಂಬ್ರಿಯೋ ಅಟ್ಯಾಚ್ ಆಗಿರುತ್ತೆ. ಸೊ ಅದೇನದು ಮೊನೋಕಾಟ್. ಸೊ ಎಂಜಿಯೋಸ್ಪರ್ಮ್ಸ್ ದೇ ಕ್ಯಾನ್ ಬಿ ಮೊನೋಕಾಟ್ಸ್ ಆರ್ ದೇ ಕ್ಯಾನ್ ಬಿ ಡೈಕಾಟ್ಸ್ ಜನರಲ್. ನೆಕ್ಸ್ಟ್, ಈ ಎಂಜಿಯೋಸ್ಪರ್ಮ್ ಪ್ಲ್ಯಾಂಟ್ಸ್ಗಳನ್ನು ನಾವು ಸಾಕಷ್ಟು ರೀತಿಯಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ಕೂಡ ಇವನ್ನ ನಾವು ಯೂಸ್ ಮಾಡ್ತೀವಿ. ಸೊ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಎಂಜಿಯೋಸ್ಪರ್ಮ್ಸ್ ತೊಗೊಂಡ್ರೆ, ದೀಸ್ ಎಂಜಿಯೋಸ್ಪರ್ಮ್ಸ್ ದೇ ಆರ್ ಟೇಕನ್ ಆ್ಯಸ್ ಫುಡ್. ನಾವು ಊಟ ಮಾಡುವಂತಹ ಸಾಕಷ್ಟು ಸಸ್ಯಗಳಲ್ಲಿ ಈ ಎಂಜಿಯೋಸ್ಪರ್ಮ್ಸ್ ಇದ್ದಾವೆ. ಪಾಲಕ್ ಆಗ್ಬೋದು, ಮೇಥಿ ಆಗ್ಬೋದು, ಕರಿಬೇವು ಆಗ್ಬೋದು, ಕೊರಿಯಾಂಡರ್, ಆಲ್ ದೀಸ್ ಆರ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಸೊ ದೇ ಆರ್ ಎಂಜಿಯೋಸ್ಪರ್ಮ್. ಈ ದನಕರುಗಳಿಗೆ ನಾವು ಹುಲ್ಲು ಹಾಕ್ತೀವಲ್ಲ, ಫಾರ್ಡರ್, ಸೊ ಹುಲ್ಲನ್ನು ತಗೊಂಡ್ರೆ ಅವು ಕೂಡ ಮೊನೋಕಾಟ್ಸ್ ಅಂತಂದರೆ ಏನು, ಅವು ಕೂಡ ಎಂಜಿಯೋಸ್ಪರ್ಮ್. ಸೊ ಎಂಜಿಯೋಸ್ಪರ್ಮ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಫುಡ್, ದೇ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಫಾರ್ಡರ್, ದೇ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಫ್ಯೂಯಲ್ ಅಂದರೆ ಇಂಧನ. ಸೊ ಈ ಎಂಜಿಯೋಸ್ಪರ್ಮ್ನಿಂದ ಕಟ್ಟಿಗೆಯನ್ನು ತಯಾರಿಸಿ ಅದನ್ನು ನಾವು ಇಂಧನವಾಗಿ ಕೂಡ ಉಪಯೋಗಿಸ್ತೀವಿ, ಹೌದಾ. ಎಂಜಿಯೋಸ್ಪರ್ಮ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಮೆಡಿಸಿನ್ಸ್. ಸೊ ಸಾಕಷ್ಟು ರೀತಿಯಾದಂತಹ ಎಂಜಿಯೋಸ್ಪರ್ಮ್ಗಳನ್ನು ನಾವು ಗಿಡಮೂಲಿಕೆಯ ರೀತಿಯಲ್ಲಿ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂತ ತಗೋತೀವಲ್ಲ, ಅಲ್ಲಿ ಕೂಡ ಇವನ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ದೀಸ್ ಎಂಜಿಯೋಸ್ಪರ್ಮ್ಸ್ ದೇ ಆರ್ ರಿಚ್ ಇನ್ ಫ್ರೂಟ್ಸ್. ಸೊ ಸಾಕಷ್ಟು ರೀತಿಯಾದಂತಹ ಫ್ರೂಟ್ಸ್ ತಗೊಂಡ್ರೆ ಫ್ರೂಟ್ ಫಾರ್ಮೇಷನ್ ಓನ್ಲಿ ಒನ್ ಟೈಪ್ ಆಫ್ ಪ್ಲ್ಯಾಂಟ್ಸ್, ಯಾವುದು, ಎಂಜಿಯೋಸ್ಪರ್ಮ್. ಫ್ರೂಟ್ ಫಾರ್ಮೇಷನ್ ವಾಸ್ ನಾಟ್ ದೇರ್ ಇನ್ ಜಿಮ್ನೋಸ್ಪರ್ಮ್ಸ್, ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ಸ್. ಸೊ ನಾವು ತಿನ್ನುವಂತಹ ಎಲ್ಲ ನರಿಷ್ಮೆಂಟ್ ಇರುವಂತಹ ಫ್ರೂಟ್ಸ್ಗಳು ಎಲ್ಲವೂ ಯಾವ ಪ್ಲ್ಯಾಂಟ್ಸಿಂದ ಬರ್ತವೆ, ಎಂಜಿಯೋಸ್ಪರ್ಮ್ಸ್ಗಳಿಂದ ಬರ್ತವೆ. Okay, so and this is all about angiosperms. We have studied the general features, especially the structure of flower, which consists of male sex organ and female sex organ. Next, we have studied the concept of double fertilization and triple fusion. Diagram is very, very important. You practice all these structures, diagrams, and along with the words. We'll meet again in the next video. The third chapter, plant kingdom, the last part. After studying all these 5 types of plants, ಯಾವ್ಯಾವುದು, algae, bryophytes, pteridophytes, gymnosperms and angiosperm. ಸೊ ಈ 5 ರೀತಿಯಾದಂತಹ ಪ್ಲ್ಯಾಂಟ್ಗಳನ್ನು ಸ್ಟಡಿ ಆದಮೇಲೆ we have come to the conclusion that what is the general life cycle of plant. ಈ ಪ್ಲ್ಯಾಂಟ್ಗಳ ಜನರಲ್ ಲೈಫ್ ಸೈಕಲ್ ಹೆಂಗಿರುತ್ತೆ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ that we'll study in the next video. So till then, please practice all these words and diagrams. We'll meet again in the next video. Till then, stay safe. Thank you for watching.